ನಿನ್ನೆ ಕತೆ ಇದು ಭಾಳ ಇಂಟ್ರೆಸ್ಟಿಂಗ್ ಕತೆ ಇದು. ನಿನ್ನೆ ರಾತ್ರಿ ನೋಡಿ, ಕಟ್ಟ ಕಡೆಗೆ ದರ್ಶನ್ಗೆ ಯೂಶ್ವಲ್ ಆಗಿ ಒಂದು ಕಡೆ ಕೂರುವ ವ್ಯಕ್ತಿ ಅಲ್ಲ ಅಂತ ದರ್ಶನ್ ಕೇಳ್ಪಟ್ಟಿದ್ದೀವಿ. ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲಲ್ಲ, ಮೂವಿಂಗಲ್ಲಿ ಇರ್ತಾರೆ ದರ್ಶನ್ ಅಂತ, ಓಡಾಟ ಜಾಸ್ತಿ. ಅವ್ರನ್ನ ಒಂದು ಕಡೆ ಕೂರಿಸೋದು ತುಂಬ ಕಷ್ಟ. ಒಂದು ಕತೆ ಕೇಳಬೇಕಾದ್ರೂ ಕೂಡ ತುಂಬ ಟೈಮ್ ತೊಗೋತಾರಂತೆ ದರ್ಶನ್. ಒಂದು ಸಿನಿಮಾ ಕತೆ ಇದೆ ಬನ್ನಿ ಸರ್ ಅಂತ ಕೇಳಬೇಕು ಅಂದರೂ ಕೂಡ ಒಂದು ಸಿಟ್ಟಿಂಗಲ್ಲಿ, ಒಂದು ದಿನದಲ್ಲಿ, ಅರ್ಧ ದಿನದಲ್ಲಿ ಕತೆ ಕೇಳಿ ಮುಗಿಸಿರೋ ಉದಾಹರಣೆ ವಿರಳಾತಿ ವಿರಳ. ದ ರೇರೆಸ್ಟ್ ಆಫ್ ದಿ ರೇರ್ ಅಂತ ಹೇಳ್ಬೋದು ಅದನ್ನು. ಇಂಥ ದರ್ಶನ್ಗೆ ಪೊಲೀಸ್ ಕಸ್ಟಡಿಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಕಸ್ಟಡಿಯಲ್ಲಿ ಹಾಕಿದ್ದಾಗ ನಾನೊಂದು ಫೋನ್ ಮಾಡಬೇಕು, 2 ಬೇಡಿಕೆ, ಅತಿ ದೊಡ್ಡ ಬೇಡಿಕೆಗಳು, 3 ಬೇಡಿಕೆ. ನನಗೆ ಸಿಗರೇಟ್ ಬೇಕು, ನಾನು ಫೋನ್ ಮಾಡಬೇಕು, ನನ್ನ ಜೊತೆಲಿದ್ದಾರಲ್ಲ ಬೇರೆ ಆರೋಪಿಗಳು, ಇವ್ರ ಜೊತೆ ನನಗೊಂದು ಸಿಟ್ಟಿಂಗ್ ಬೇಕು, ಒಂದು ಮೀಟಿಂಗ್ ಬೇಕು ಅಂತ ಕಾಡಿ ಬೇಡಿ ಅದು ಇದು ಅಂತ ಹೇಳಿದಾಗ ಒಂದು ಕರೆಗೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಮಾಹಿತಿ. ಒಂದೇ ಒಂದು ಕಾಲ್ ಮಾಡಬೇಕು ಅಂತ ಕೇಳಿಕೊಟ್ಟಾಗ ಒಂದೇ ಒಂದು ಕರೆಗೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಮಾಹಿತಿ. 10 ಕರೆದು ಅಮ್ಮಯ್ಯ ದಮ್ಮಯ್ಯ ಅಂತ ಹೇಳಿದ ಮೇಲೆ ಮೊಬೈಲ್ ಕೊಟ್ಟಿದ್ದಾರಂತೆ ಪೊಲೀಸರು. ಮೊದಲು ಫೋನ್ ಮಾಡಿದ್ದೆ ಬೆಂಗಳೂರಿನ ಮಿನಿಸ್ಟರ್ಗೆ. ಹೇಗಿದ್ದೀರಾ ಭಾಯ್, ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ, ಹೇಗಿದೆಯಾ ಬ್ರದರ್ ಅಂತ ಮಿನಿಸ್ಟರ್ ಮಾತಾಡ್ತಾರೆ. ಸರ್, ಈ ಕೇಸಲ್ಲಿ ನಂದೇನು ಪಾತ್ರ ಇಲ್ಲ ಸರ್, ನೀವೇನಾದರೂ ಹೆಲ್ಪ್ ಮಾಡಬೇಕು ನನಗೆ. ಎಲ್ಲದಕ್ಕೂ ಸೂತ್ರಧಾರೆ ಆ ಪವಿತ್ರ ಗೌಡ, ಅವಳನ್ನು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಸ್ವಾಮಿ, ನನ್ನನ್ನು ಮಾತ್ರ ಈ ಕೇಸಲ್ಲಿ ಫಿಟ್ ಮಾಡಿಸ್ಬೇಡಿ, ಬಿಡಿಸ್ಬಿಡಿ, ನನ್ನ ಹೆಸರು ತೆಗಿಸ್ಬೇಡಿ. ಇದರಿಂದ ಗೋಲ್ಡ್ ತೋಡ್ಕೊಂಡಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗೋಳಾಡಿರೋದು ದರ್ಶನ್. ಆಯ್ತು ಬಿಡಿ, ನಾನು ಮಾತಾಡ್ತೀನಿ ಅಂಥೇಳಿ ಫೋನ್ ಇಟ್ಟಿದ್ದು ಆ ಮಿನಿಸ್ಟರ್. ಪವಿತ್ರ ಗೌಡ ಇರೋದು ಸಂಬಂಧಪಟ್ಟಂತೆ ಪವಿತ್ರ ಗೌಡನಿಗೆ ಏವನ್ನು ಪವಿತ್ರ ಗೌಡ ಕಮೆಂಟು ಮೆಸೇಜ್ ಎಲ್ಲ ಎಕ್ಸ್ಚೇಂಜ್ ಆಗಿರೋದು ಪವಿತ್ರ ಗೌಡ ಫೋನಿಂದ. ಆದರೆ ಈ ಕೇಸಲ್ಲಿ ನೀವು ನನ್ನನ್ನು ತಂದು ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮನ್ನು ಪವಿತ್ರ ಗೌಡನ ಏನಾದರೂ ಮಾಡ್ಕೊಳ್ಳಿ, ಏನು ಆರೋಪ ಬೇಕಾದರೂ ಹೊರಿಸ್ಕೊಳ್ಳಿ, ನನ್ನನ್ನು ಮಾತ್ರ ಬಿಟ್ಬಿಡಿ ಅಂತ ಕೂಡ ದರ್ಶನ್ ಕೇಳ್ಕೊಂಡಿರೋದು ನಿಜ. ಮಾತಾಡ್ತೀನಿ ಸಾರ್, ನಾನು ದರ್ಶನ್, ಹೇಗಿದೆಯಾ ಬ್ರದರ್? ಸಾರ್, ಈ ಕೇಸ್ನಲ್ಲಿ ನಂದೇನೂ ಪಾತ್ರ ಇಲ್ಲ, ಎಲ್ಲದಕ್ಕೂ ಸೂತ್ರಧಾರೆ ಆ ಪವಿತ್ರ ಗೌಡ, ಅವಳನ್ನ ಏನು ಬೇಕಾದರೂ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಬಿಡಿಸಿ ಸಾರ್. ಆಯ್ತು ಬಿಡಿ, ನಾನು ಮಾತಾಡ್ತೀನಿ. ಸಾರ್, ನಾನು ದರ್ಶನ್, ಹೇಗಿದೆಯಾ ಬ್ರದರ್? ಸಾರ್, ಈ ಕೇಸ್ನಲ್ಲಿ ನಂದೇನೂ ಪಾತ್ರ ಇಲ್ಲ, ಎಲ್ಲದಕ್ಕೂ ಸೂತ್ರಧಾರೆ ಆ ಪವಿತ್ರ ಗೌಡ, ಅವಳನ್ನ ಏನು ಬೇಕಾದರೂ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಬಿಡಿಸಿ ಸಾರ್. ಆಯ್ತು ಬಿಡಿ, ನಾನು ಮಾತಾಡ್ತೀನಿ. ಸಾರ್, ನಾನು ದರ್ಶನ್, ಹೇಗಿದೆಯಾ ಬ್ರದರ್? ಸಾರ್, ಈ ಕೇಸ್ನಲ್ಲಿ ನಂದೇನೂ ಪಾತ್ರ ಇಲ್ಲ, ಎಲ್ಲದಕ್ಕೂ ಸೂತ್ರಧಾರೆ ಆ ಪವಿತ್ರ ಗೌಡ, ಅವಳನ್ನ ಏನು ಬೇಕಾದರೂ ಮಾಡ್ಕೊಳ್ಳಿ.